ಹಲೋ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಕ್ರಿಕ್ ಟೆಕ್ ಅಂತ ಸರ್ಚ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಈ ಚಾನಲ್ನ ಎಲ್ಲ ಅಪ್ಡೇಟ್ಗಳಿಗಾಗಿ. ಹಲೋ ಸ್ನೇಹಿತರೆ, ಈ ವಾಟ್ಸಪ್ ಟ್ರಿಕ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ವಾಟ್ಸಪ್ನಲ್ಲಿ ಆಟೋಮೆಟಿಕ್ ಮೆಸೇಜ್ನ ಹೇಗೆ ಸೆಟ್ ಮಾಡಬೇಕು ಅಂತ. ಹೌದು ಸ್ನೇಹಿತರೆ, ನಿಮ್ಮ ವಾಟ್ಸಪ್ನಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ ನಿಮಗೆ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ಆಟೋಮೆಟಿಕ್ಕಾಗಿ ಅವರಿಗೆ ಒಂದು ರಿಪ್ಲೈಯನ್ನು ಕಳಿಸುತ್ತೆ. ಸೊ ಬನ್ನಿ ಸ್ನೇಹಿತರೆ, ನೋಡೋಣ ಹೇಗೆ ಇದನ್ನು ಸೆಟ್ ಮಾಡಬೇಕು ಅಂತ. ಸೊ ಇದನ್ನ ಮಾಡಲಿಕ್ಕೆ ನೀವು ಮೊದಲು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ, ವಾಟ್ಸಪ್ ಬಿಸ್ನೆಸ್ ಅಂತ. ಪ್ಲೇಸ್ಟೋರಲ್ಲಿ ವಾಟ್ಸಪ್ ಬಿಸ್ನೆಸ್ ಅಂತ ಟೈಪ್ ಮಾಡಿ ನಂತರ ಅದನ್ನ ಇನ್ಸ್ಟಾಲ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ಓಪನ್ ಮಾಡ್ತಾಯಿದ್ದೀನಿ. ನಂತರ ಇದರಲ್ಲಿ ನಿಮಗೆ ಒಂದು ಈ ರೀತಿಯ ಬಿಸ್ನೆಸ್ ಪೇಜ್ ಸಿಗುತ್ತೆ, ಸೆಟಪ್ ಪೇಜ್. ಅಲ್ಲಿ ನೀವು ಒಂದು ವಾಟ್ಸಪ್ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಈ ವಾಟ್ಸಪ್ನಲ್ಲಿ ನಿಮ್ಮ ಹಳೆಯ ನಂಬರನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಫೋನ್ನಲ್ಲಿ ಸೇಮ್ ನಂಬರಿಂದ 2 ವಾಟ್ಸಪ್ನ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ಒಂದು ಹೊಸ ನಂಬರಿಂದ ಇದರಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ. ಅಥವಾ ನೀವು ನಿಮ್ಮ ಹಳೆಯ ಅಕೌಂಟ್ನ ಡಿಲೀಟ್ ಮಾಡಿ ಕೂಡ ಇಲ್ಲಿ ನಿಮ್ಮ ಅಕೌಂಟ್ನ ಸೆಟ್ ಮಾಡ್ಕೋಬೋದು. ಸೊ ನಾನು ಈ ಒಂದು ಆ್ಯಪ್ನಲ್ಲಿ ನನ್ನ ಹೊಸ ನಂಬರಿಂದ ಅಕೌಂಟ್ನ ಸೆಟ್ ಮಾಡ್ತೀನಿ. ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿದೆ ಅನ್ಕೋತೀನಿ, ಆದ್ದರಿಂದ ಇದನ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಈ ರೀತಿ ನಿಮ್ಮ ಅಕೌಂಟ್ ಸೆಟ್ ಆದ ನಂತರ ಮತ್ತೆ ನೋಡೋಣ. ನನ್ನ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನೋಡ್ಬೋದು ಸ್ನೇಹಿತರೆ, ನನ್ನ ಹೊಸ ಅಕೌಂಟ್ ಈ ರೀತಿ ಕ್ರಿಯೇಟ್ ಆಗಿದೆ. ನೀವು ಇದರಲ್ಲಿ ನಿಮ್ಮ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಸೇವ್ ಮಾಡ್ಕೋಬೋದು. ಇಲ್ಲಿ ನೀವು ಆಟೋಮೆಟಿಕ್ ರಿಪ್ಲೈನ ಸೆಟ್ ಮಾಡಬೇಕಂದ್ರೆ ಮೊದಲು ಸೆಟ್ಟಿಂಗ್ಸ್ಗೆ ಹೋಗಬೇಕು. ಅಲ್ಲಿ ಒಂದು ಸ್ಪೆಷಲ್ ಆಪ್ಷನ್ ಇರುತ್ತೆ, ಬಿಸ್ನೆಸ್ ಸೆಟ್ಟಿಂಗ್. ಅದನ್ನ ಕ್ಲಿಕ್ ಮಾಡಿ ಅಂತ ಅದರಲ್ಲಿ ಅವೇ ಮೆಸೇಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದರಲ್ಲಿ ನೀವು ಸೆಂಡ್ ಅವೇ ಮೆಸೇಜ್ನ ಆನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇದರಲ್ಲಿ ಒಂದು ಮೆಸೇಜ್ನ ಪ್ರೀಸೆಟ್ ಮಾಡಿ ಇಟ್ಟಿರ್ತಾರೆ, ನೀವು ಕೂಡ ಬೇರೆ ಮೆಸೇಜ್ನ ಕೂಡ ಹಾಕ್ಬೋದು. ನಾನು ಇಲ್ಲಿ ಒಂದು ಮೆಸೇಜ್ನ ಸೆಟ್ ಮಾಡ್ತೀನಿ, ಹಾಯ್ ಐ ಆಮ್ ಬ್ಯುಸಿ ಅಂತ. ಅದೇ ರೀತಿ ಇದರಲ್ಲಿ ಆಲ್ವೇಸ್ ಸೆಂಡ್, ಅದೇ ರೀತಿ ಶೆಡ್ಯೂಲ್ ಕೂಡ ಇದೆ, ನೋಡ್ಬೋದು ಇಲ್ಲಿ ಆಲ್ವೇಸ್ ಸೆಂಡ್ ಮತ್ತು ಕಸ್ಟಮ್ ಶೆಡ್ಯೂಲ್ ಮಾಡೋದ್ರಿಂದ ನಿಮ್ಮ ಮೆಸೇಜ್ ನೀವು ಸೆಟ್ ಮಾಡಿರೋ ಟೈಮ್ಗೆ ಮಾತ್ರ ಸೆಂಡ್ ಆಗುತ್ತೆ. ಆ ಟೈಮ್ ಒಳಗಡೆ ಮಾತ್ರ ಇದು ರಿಪ್ಲೈ ಕೊಡುತ್ತೆ. ನಾನು ಆಲ್ವೇಸ್ ಸೆಂಡ್ ಮಾಡ್ತೀನಿ. ನಂತರ ಇದನ್ನ ಸೇವ್ ಮಾಡಿ. ನಂತರ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಗಳಿವೆ, ತುಂಬ ಆಪ್ಷನ್ಗಳಿವೆ. ನೀವು ಇಲ್ಲಿ ನೋಡ್ಬೋದು, ಗ್ರೀಟಿಂಗ್ ಮೆಸೇಜ್, ಅದೇ ರೀತಿ ಕ್ವಿಕ್ ರಿಪ್ಲೈ ಇದೆ. ಕ್ವಿಕ್ ರಿಪ್ಲೈ ಕೂಡ ನೀವು ಸೆಟ್ ಮಾಡ್ಬೋದು, ನಿಮ್ಮ ವಾಟ್ಸಪ್ ತಕ್ಷಣ ರಿಪ್ಲೈ ಕೊಡುತ್ತೆ. ಅದೇ ರೀತಿ ಇದರಲ್ಲಿ ಗ್ರೀಟಿಂಗ್ ಕೂಡ ಇದೆ. ಗ್ರೀಟಿಂಗ್ ಅಂದರೆ ನಿಮ್ಮ ಯಾವುದೋ ಒಂದು ಬಿಸ್ನೆಸ್ ಇದ್ದರೆ ಇದರಲ್ಲಿ ನಿಮ್ಮ ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲ ಅಂದರೆ, ತುಂಬ ದಿನದಿಂದ ಮೆಸೇಜ್ ಯಾರು ಮಾಡಿಲ್ಲ ಅಂದರೆ ಎಲ್ಲರಿಗೂ ಗ್ರೀಟಿಂಗ್ ಕೂಡ ಕಳಿಸ್ಬೋದು. ನಿಮ್ಮ ಬಿಸ್ನೆಸ್ ಏನಾದರೂ ಇದೆ ಅಂದರೆ ಇದು ಹೆಲ್ಪ್ ಆಗುತ್ತೆ. ಇದನ್ನ ಆನ್ ಮಾಡಿ. ಇದೊಂದು ಸ್ಪೆಷಲ್ ಫ್ಯೂಚರ್ ಬಿಸ್ನೆಸ್ ವಾಟ್ಸಪ್ ಇರೋದು, ವಾಟ್ಸಪ್ಪಿಂದು. ನಂತರ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ನನ್ನ ಒರಿಜಿನಲ್ ಅಕೌಂಟಿಂದ ಈ ಒಂದು ವಾಟ್ಸಪ್ಗೆ ನಾನು ಮೆಸೇಜ್ನ ಕಳಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ನನ್ನ ಒರಿಜಿನಲ್ ವಾಟ್ಸಪ್ಪಿಂದ ಆ ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ನ ಸೆಂಡ್ ಮಾಡ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, ನಾನು ಸೆಂಡ್ ಮಾಡಿದ ತಕ್ಷಣ ಒಂದು ರಿಪ್ಲೈ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿ ನಿಮ್ಮ ವಾಟ್ಸಪ್ ವರ್ಕ್ ಆಗುತ್ತೆ. ಅದೇ ರೀತಿ ನೀವು ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇ ಕೂಡ ಶೆಡ್ಯೂಲ್ ಮಾಡ್ಬೋದು. ಯಾಕಂದರೆ ನಿಮ್ಮ ಆ ಟೈಮ್ ರೀಚ್ ಆದ ತಕ್ಷಣ ಒಂದು ಆಟೋಮೆಟಿಕ್ ಮೆಸೇಜ್ ನಿಮ್ಮ ಫ್ರೆಂಡ್ಗೆ ಸೆಂಡ್ ಆಗುತ್ತೆ. ಈ ರೀತಿ ನಿಮ್ಮ ವಾಟ್ಸಪ್ನಲ್ಲಿ ಆಟೋಮೆಟಿಕ್ ಮೆಸೇಜ್ನ ಸೆಟ್ ಮಾಡ್ಬೋದು. ಇವತ್ತಿನ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಅದೇ ರೀತಿ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಾವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ಇದೊಂದು ಅಫಿಷಿಯಲ್ ಟ್ರಿಕ್, ಇದರಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡಿಲ್ಲ. ಇದರಿಂದ ಯಾವುದೇ ನಿಮ್ಮ ಸ್ಮಾರ್ಟ್ಫೋನ್ಗೆ ಹಾನಿ ಇಲ್ಲ, ಯಾವುದೇ ವೈರಸ್ ಬರಲ್ಲ. ಅದೇ ರೀತಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ನೀವು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್. ಅದೇ ರೀತಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ಹೊಸ ಗೆಳೆಯರಲ್ಲಿ ವಿನಂತಿ, ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಗುಡ್ ಬೈ.